ನಾನಿವತ್ತು ನನಗೆ ಶನಿಕಾಟ ಇದ್ದಾಗ ಏನೆಲ್ಲ ಸಮಸ್ಯೆಗಳು ಬಂತು, ಆ ಸಮಸ್ಯೆಗಳಿಂದ ಭಗವಂತ ಹೇಗೆ ರಕ್ಷಣೆ ಮಾಡ್ದ ಅನ್ನೋ ವಿಷಯದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬಂಗೂ ಶನಿಕಾಟ ಅನ್ನೋದು ಬರುತ್ತೆ. ಆದರೆ ತುಂಬ ಜನ ಹೆದರ್ಕೊಂಡ್ಬಿಡ್ತಾರೆ, ಏನಾಗತ್ತೋ, ಇನ್ನೂ ಏನೇನು ಕಷ್ಟಗಳು ಕಾದಿದೆಯೋ ನಮಗೆ ಅಂಥೇಳಿ. ಹಾಗಾಗಿ ಭಗವಂತನ ನಂಬ್ರಿ, ಎಂಥ ಕಷ್ಟನೇ ಆದರೂ ಭಗವಂತನ ಕರುಣೆ, ಅವನು ರಕ್ಷಣೆ ಮಾಡ್ತಾನೆ ಅಂಥೇಳಿ ನಂಬಿದ್ರೆ ಖಂಡಿತ ನಮ್ಮನ್ನು ಎಂಥ ಕಷ್ಟ ಇದ್ದರೂ ರಕ್ಷಣೆ ಮಾಡೇ ಮಾಡ್ತಾನೆ. ಅದಕ್ಕೆ ನಾನೇ ಉದಾಹರಣೆ. ಅದಕ್ಕೆ ನಾನು ಲೈಫಲ್ಲಿ ಏನು ನಡೀತು ಅನ್ನೋದನ್ನು ಹೇಳಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ, ನಾವೆಲ್ಲ ಫಸ್ಟು ಅಂದ್ಕೊಂಡ್ವಿ ಬೆಂಗಳೂರು ಬಿಟ್ಬಿಡೋಣ, ಉಡುಪಿಲಿ ಹೋಗಿ ಸೆಟ್ಲಾಗೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾಕೆ ಅಂತಂದರೆ ಅಲ್ಲಿ ಕೃಷ್ಣನ ಯಾವಾಗ ಬೇಕಾದ್ರೂ ನೋಡಬಹುದು, ಮಧ್ವಾಚಾರ್ಯರಿದ್ದಾರೆ, ಹೀಗೆ ದೊಡ್ಡ ದೊಡ್ಡವ್ರು ಪ್ರತಿಷ್ಠಾಪನೆ ಮಾಡಿರೋ ದೇವರ ಗುಡಿಗಳಿದೆ. ಹಾಗಾಗಿ ಅಲ್ಲಿ ಹೋಗೋಣ, ನಾವು ಯಾವಾಗ ಬೇಕಾದ್ರೂ ನೋಡಬಹುದು. ಬೆಂಗಳೂರಿಂದ ಅಂದರೆ ತುಂಬ ದೂರ ಆಗತ್ತೆ, ಹೋಗೋದಕ್ಕೆ ಒಂದು 7.5 ಗಂಟೆ ಆಗಿಬಿಡತ್ತೆ ಇಲ್ಲಿಂದ. ಅಲ್ಲೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅಂದ್ಕೊಂಡು ನಾವು ಹೋಗಬೇಕು ಅಂದ್ಕೊಂಡ್ವಿ ಉಡುಪಿಗೆ. ಸರಿ ಆಯಿತು. ನಾನು ಅಂದರೆ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೆ ಆನ್ಲೈನಲ್ಲಿ. ಯಾವ ಮನೆ ಚೆನ್ನಾಗಿರುತ್ತೆ, ನಮಗೆ ಎಷ್ಟು ಅಮೌಂಟು, ನಮ್ಮ ಬಜೆಟ್ಗೆ ಬರುತ್ತಾ ಇಲ್ವಾ, ಪ್ರತಿಯೊಂದು ನೋಡ್ಕೊಂಡು ಇಟ್ಕೊಂಡಿದ್ದೆ 1-2-3 ಮನೆಗಳನ್ನ. ಸರಿ ಹೋಗಿ ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಅಂದರೆ ಇನ್ನೊಂದೆರಡು ದಿವ್ಸಕ್ಕೆ ಹೋಗಬೇಕು ಅಂದ್ಕೊಂಡಾಗ ನಮ್ಮ ಮನೆಯವ್ರ ಗುರುಗಳು ಹೇಳಿದ್ರು, ನೀವು ಸೋಂದಾಗ ಬನ್ನಿ, ಅಲ್ಲಿ ನಾನು ಪಳಾರ್ ಪೂಜೆ ಇಟ್ಕೊಂಡಿದ್ದೀನಿ, ಎಲ್ಲರೂ ಬರಬೇಕು ಅಂತ ಹೇಳಿದ್ರು. ಸರಿ, ನಮ್ಮ ಮನೆಯವರು ಅಂದರು, ನಾವು ಉಡುಪಿಗೆ ಹೋಗೋಕ್ಕಿಂತ ಮುಂಚೆ ಗುರುಗಳನ್ನ ವಾದರಾಜರನ್ನ ನೋಡಿಬಿಟ್ಟು ಹೋಗೋಣ, 1-2 ದಿನ ಸೋಂದಾಲಿದ್ದು ಆಮೇಲೆ ಉಡುಪಿಗೆ ಹೋಗೋಣ, ಅಲ್ಲಿಂದ ಹತ್ತಿರ ಉಡುಪಿ ಅಂಥೇಳಿ ಅಂದ್ಕೊಂಡ್ವಿ. ಸರಿ ಆಯಿತು, ಹೋಗಬೇಕು ಅಂತ ಹೇಳಿ ಎಲ್ಲ ಹಿಂದಿನ ದಿವಸನೇ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ವಿ. ಯಾವತ್ತೂ ದೇವ್ರ ಬ್ಯಾಗನ್ನು ಮರೆಯೋದೇ ಇಲ್ಲ. ಆವತ್ತು ನೋಡಿದ್ರೆ ದೇವ್ರ ಪೆಟ್ಟಿಗೆ ಬ್ಯಾಗೊಂದು ಮರ್ತುಬಿಟ್ವಿ ಇಟ್ಕೊಳ್ಳೋದು ಕಾರಲ್ಲಿ. ನಮ್ಮ ಏರಿಯಾದಿಂದ ಒಂದು 4 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಆವಾಗ ನೆನಪಾಯಿತು ನಮ್ಮ ಮನೆಯವ್ರಿಗೆ, ದೇವ್ರ ಪೆಟ್ಟಿಗೆ ಬ್ಯಾಗ್ ತೊಗೊಂಡೇ ಇಲ್ಲ ಅಂತ. ಸರಿ, ವಾಪಸ್ ಹೋಗಿ ತೊಗೊಂಡೇ ಹೋಗೋಣ, ಅದನ್ನು ಬಿಟ್ಟು ಹೋಗೋದು ಬೇಡ. ಯಾಕೆ ಅಂದರೆ ನಮ್ಮ ಮನೆಯವರು ಯಾವತ್ತೂ ದೇವ್ರ ಪೆಟ್ಟಿಗೆ ಇಲ್ಲದೆ ಹೋಗಲ್ಲ, ಹೊರಗಡೆ ತೊಗೊಂಡೇ ಹೋಗೋದು, ಪೂಜೆ ತಪ್ಪಿಸಲ್ಲ ಅವರು. ಸರಿ ಆಯಿತು, ವಾಪಸ್ ಬಂದು ಮತ್ತೆ ಬ್ಯಾಗ್ ತೊಗೊಂಡು ಹೋದ್ವಿ. ಸೋಂದಾಗ ಹೋದ್ವಿ, ತಲುಪಿದ್ವಿ. ಅಲ್ಲಿ ಅವ್ರ ದರ್ಶನ ಮಾಡಿ ಮತ್ತು ನಾವು ಯಾವ ಇದಕ್ಕೆ ಹೋಗಿದ್ವಿ ಪಳಾರ್ ಪೂಜೆಗೆ ಅಂಥೇಳಿ ಅದು ಎಲ್ಲ ಆಯಿತು. ಮುಗಿಸ್ಕೊಂಡು ಇನ್ನು ಉಡುಪಿಗೆ ಹೊರಡೋಣ ಅಂಥೇಳಿ ಕಡೆ ಸತಿ ಅಂದರೆ ಉಡುಪಿಗೆ ಹೋಗಬೇಕಾದ್ರೆ ಒಂದು ಸತಿ ವಾದರಾಜರನ್ನ ಭೂತರಾಜರ ಎಲ್ಲ ದರ್ಶನ ಮಾಡಿ, ತ್ರಿವಿಕ್ರಮ ದೇವ್ರನ್ನೆಲ್ಲ ದರ್ಶನ ಮಾಡಿ ನಾವು ಉಡುಪಿಗೆ ಹೊರಟು ಕುಮಟದ ಹತ್ತಿರ ಒಂದು ಹೆಣ್ಣು ಮಗಳು ಡಿವೈಡರ್ ಆ ಕಡೆ ಇದ್ದಾಳೆ. ನಾವು ಹೋಗ್ತಾಯಿದ್ದೀವಿ, ನಾವು ಸ್ವಲ್ಪ ದೂರದಲ್ಲೇ ನೋಡಿದ್ವಿ, ಅವಳು ಬರಲ್ಲ ಮೋಸ್ಟ್ಲಿ, ಈ ಕಡೆ ಯಾಕೆ ಬರ್ತಾಳೆ ಅವಳು ಅಂದ್ಕೊಂಡ್ರೆ, ನಮ್ಮ ಮನೆಯವರು 80 ಸ್ಪೀಡಲ್ಲಿದ್ದಾರೆ. ನೋಡಿದ್ರೆ ಇನ್ನೇನು ಹೊರಟು ಬಿಡಬೇಕು, ಆಗ ಸಡನ್ನಾಗಿ ಅಡ್ಡ ಬಂದ್ಬಿಟ್ಲ ಹೆಣ್ಮಗಳು ನಮ್ಮ ಕಾರ್ಗೆ. ಇನ್ನು ಸ್ವಲ್ಪ ಹತ್ತಿರ ಇದ್ದಾಗ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆ ಸ್ಪೀಡನ್ನ. ಸರಿ, ಇನ್ನೇನು ಹೊಡೆದ್ರೆ ಅವಳು ಸತ್ತೇ ಹೋಗ್ತಾಳೆ ಅವಳು ಅಂಥೇಳಿ ಡಿವೈಡರ್ ಮೇಲೆ ಹತ್ತಿಸ್ಬಿಟ್ರು ನಮ್ಮ ಮನೆಯವ್ರ ಕಾರನ್ನು. ಹತ್ತಿಸಿದ್ರೆ ಅದು 3 ಅಡಿ ಮೇಲೆ ಎಗರಿದೆಯಂತೆ ಕಾರು. ಆ್ಯಕ್ಚುಲಿ ಒಳಗೆ ಕೂತವ್ರು ನಮಗೆ ಗೊತ್ತಾಗಿಲ್ಲ, ಅದು ಹೊರಗಡೆ ಇದ್ದವ್ರು ಹೇಳಿದ್ರು ಅಂದರೆ ನಾವು ಸ್ಪಾಟ್ ಔಟ್ ಆಗಿಬಿಟ್ವಿ ಅಂದ್ಕೊಂಬಿಟ್ಟಿದ್ರಲ್ಲ ಹೊರಗಡೆ ಇರೋರೆಲ್ಲ. ನೋಡಿದ್ರೆ ಎಗರಿ ಆ ಕಡೆ ಸೈಡ್, ಡಿವೈಡರ್ ಆ ಕಡೆ ಸೈಡ್ ನಾವು ಅಂದರೆ ಕಾರು ಇಳೀತು, ಹಾರಿಬಿಟ್ಟು ಇಳಿತು. ಉಲ್ಟಾ ಬೀಳಲಿಲ್ಲ ಆದರೆ ಕಾರು. ದೇವ್ರ ದಯೆ ಅನ್ನೋದು ಹೇಗಿತ್ತು ಅಂತ ನಾನು ನಿಮ್ಗೆ ಹೇಳ್ತಿರೋದು. ಈ ವಿಷಯ ಈಗಲೂ ನೆನೆಸ್ಕೊಂಡ್ರು, ಇನ್ನೊಬ್ರ ಹತ್ರ ಹೇಳಿದ್ರು ಮೈ ಜುಮ್ ಅನ್ನತ್ತೆ. ಸರಿ, ಆ ಥರ ಇಳೀತು. ತಕ್ಷಣ ಏನಾಯಿತು ಅಂಥೇಳಿ ನಾವೆಲ್ಲ ಡೋರ್ ತೆಗೆದು ಕೆಳಗೆ ಇಳಿದ್ವಿ. ನೋಡಿದ್ರೆ ಅವರೆಲ್ಲ ಹತ್ತಿರ ಬಂದು ಏನಾಗಲಿಲ್ವ ಅಂತ ಕೇಳ್ತಿದ್ದಾರೆ. ನನ್ನ ಮಗ ಅಂತೂ ಆವಾಗ 1.25 ವರ್ಷದ ಹುಡುಗ ಅಷ್ಟೇ, ಆವಾಗ ಮಗು 1.25 ವರ್ಷ ಅಷ್ಟೇ ಅವನಿಗೆ. ಸರಿ, ಇಳಿದ್ವಿ. ಆಮೇಲೆ ಅಲ್ಲಿ ಜನಗಳು ತುಂಬ ಸಪೋರ್ಟ್ ಮಾಡಿದ್ರು. ಆ ಹೆಣ್ಮಗಳಿಗೆ ಏನಮ್ಮ ಆ ಥರ ಎಲ್ಲ ಬರ್ತಾರೆ ಅಂಥೇಳಿ ಅವಳಿಗೂ ಬುದ್ಧಿ ಹೇಳಿ ಮತ್ತು ಕೇಸೆಲ್ಲ ಆಯಿತು. ಆ ಪೊಲೀಸ್ ಸ್ಟೇಷನಲ್ಲೂ ಅವ್ರಲ್ಲಿರೋರೆಲ್ಲ ಸಾಕ್ಷಿ ಹೇಳಿದ್ರು, ಅವ್ರದ್ದೇನೂ ತಪ್ಪಿಲ್ಲ, ಇವರೇ ಸಡನ್ನಾಗಿ ಅಡ್ಡ ಬಂದರು. ಅವ್ರು ಅವಾಯ್ಡ್ ಮಾಡಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಸತ್ತೇ ಹೋಗ್ತಿದ್ರು ಅವರು. ಅವಾಯ್ಡ್ ಮಾಡಿ ಪಾಪ ಅವ್ರಿಗೆ ಇನ್ನೂ ಕಾರ್ ಫುಲ್ ಡ್ಯಾಮೇಜ್ ಆಗೋಗಿದೆ.
ಮುಂದೆ ಕಾರನ್ನು ತೊಗೊಂಡು ಹೋಗೋ ಪರಿಸ್ಥಿತಿನೇ ಇಲ್ಲ, ಆ ಥರ ಆಗೋಗಿದೆ ಅವ್ರ ಕಾರು ಅಂಥೇಳಿ. ಎಲ್ಲರೂ ಸಪೋರ್ಟಿಗೆ ಬಂದು ನಿಜವಾಗ್ಲೂ ಎಲ್ಲ ಸೇಫ್ ಆದ್ವಿ. ನಮಗೂ ಅಂದರೆ ಅಲ್ಲೇ ರೂಮ್ ತೊಗೊಂಡು ಅಲ್ಲೇ ಇದ್ದು ಮಾರನೇ ದಿನ ಬೆಂಗಳೂರಿಗೆ ಬಂದುಬಿಟ್ವಿ. ಅವತ್ತು ದೇವ್ರ ಅನುಗ್ರಹ ಇಲ್ಲ ಅಂದಿದ್ದರೆ ನಾವು ನಿಜವಾಗ್ಲೂ ಆಕ್ಸಿಡೆಂಟಿಂದ ಸೇವ್ ಆಗೋದಕ್ಕಾಗಲಿ ಎಲ್ಲ ರೀತಿಯಿಂದ ನಾವು ಸಿಕ್ಕಾಕೋತಿದ್ವೇನೋ ಆ ಶನಿ ಕಾಟಕ್ಕೆ. ಅಂದರೆ ನಾನು ಶನಿದೇವ್ರನ್ನ ಬೈತಿಲ್ಲ, ಯಾಕಂದರೆ ನಮ್ಮ ಟೈಮ್ ಸರಿಗಿಲ್ದಿದ್ದ ಅವರಾದರೂ ಏನು ಮಾಡ್ತಾರೆ. ಅಂದರೆ ರಾಜರ ಅನುಗ್ರಹ, ಭೂತರಾಜರ ಅನುಗ್ರಹ ಅಷ್ಟೇ. ನಾವು ನಿಜವಾಗ್ಲೂ ಎಲ್ಲರೂ ಸೇಫಾಗಿ ಬೆಂಗಳೂರು ತಲುಪಿದ್ವಿ. ಆಮೇಲೆ ಈಗಲೂ ನಗ್ನಾಗ್ತಾ ಇದ್ವಿ. ಈಗೆಲ್ಲ ನಮಗೆ ಸಮಸ್ಯೆ ಎಲ್ಲ ಸಾಲ್ವ್ ಆಗಿದ್ದು ಹೇಗೆ ಅಂತಂದರೆ, ಪ್ರಾಣದೇವರು ಬಂಡಿಹಳ್ಳಿಲಿದ್ದಾರೆ. ನಾನು ಆಲ್ರೆಡಿ ನನ್ನ ವೀಡಿಯೋನಲ್ಲಿ ಹಾಕಿದ್ದೀನಿ, ಮಾತಾಡೋ ಪ್ರಾಣದೇವ್ರವರು ಅಂಥೇಳಿ. ಅವರು ದೂತರಾದ ಕೆಂಚರಾಯ ಸ್ವಾಮಿ ಅಂಥೇಳಿ ಅವರು ಅಷ್ಟೇ. ನಮಗೇನೇ ಸಮಸ್ಯೆ ಬಂದರೂ ಅವರೇ ಪರಿಹಾರ ಮಾಡಿ ನಮಗೊಂಚೂರು ಭಯ ಪಡಿಸ್ದೆ, ಒಂಚೂರು ವಿಷಯ ತಿಳಿಸ್ದೆ ಅವರೇ ಪರಿಹಾರ ಮಾಡಿಬಿಡ್ತಿದ್ದಾರೆ ನಮಗೆ. ನಾವು ತುಂಬ ಚೆನ್ನಾಗಿದ್ದೀವಿ ಅಂತಂದರೆ ಎಲ್ಲ ಭಗವಂತನ ಕೃಪೆ, ಅವರ ಅನುಗ್ರಹ ಅಷ್ಟೇ. ಹಾಗಾಗಿ ನಾನಾದರೂ ನಿಮಗೆಲ್ಲ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಸಮಸ್ಯೆ ಆದರೂ ಭಗವಂತ ನಂಬ್ರಿ, ಗುರುಗಳು ನಂಬ್ರಿ, ರಾಯರನ್ನ, ಪ್ರಾಣದೇವ್ರನ್ನ ಎಲ್ಲರನ್ನೂ ನಂಬಿ. ಅವರೆಲ್ಲ ರಕ್ಷಣೆ ಮಾಡ್ತಾರೆ. ಅವರೆಲ್ಲ ರಕ್ಷಣೆ ಮಾಡಿದ್ರೆ ಯಾವ ಶನಿ ಕಾಟ ಯಾವಿದು ನಿಮ್ಮನ್ನೇನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಭಗವಂತನ ಮಾತೇ ಕೇಳ್ತಾರೆ ಶನಿದೇವರು. ಯಾವ ಕಾಟ ಏನು ಮಾಡುತ್ತೆ ನಿಮ್ಮನ್ನು? ಮತ್ತು ನಾನು ಇಷ್ಟು ಹೇಳಬೇಕು ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಿರ್ತೀನಿ. ಮತ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು, ಮತ್ತು ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ನಾನು ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನಿಮಗೆ.